ಕೇಂದ್ರ ಸರ್ಕಾರ ಹೊಸ ಜಿಎಸ್ಟಿ ಏನೋ ಘೋಷಣೆ ಮಾಡಿದೆ. ಒಂದು ಕಡೆ ಜನರು ಕೂಡ ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಆದರೆ ಇದರ ನಡುವೆಯೇ ಕೇಂದ್ರಕ್ಕೆ ಕೋಟಿ ನಷ್ಟ ಉಂಟಾಗ್ತಾ ಇದೆ. ತನಗಾಗುವಂತಹ ಆದಾಯ ನಷ್ಟ 48,000 ಕೋಟಿ ಅಂತ ಕೇಂದ್ರ ಅಂದಾಜಿಸಿತ್ತು. ಇದರ ನಡುವೆ ಆರ್ಥಿಕ ತಜ್ಞರು 84,000 ಕೋಟಿ ರೂಪಾಯಿ ನಷ್ಟ ಅಂತ ಅಂದಾಜಿಸಿದ್ರು. ಇದರ ನಡುವೆ ಎಸ್ಬಿಐ ಸಂಶೋಧನಾ ವರದಿಯನ್ನ ಬಹಿರಂಗಗೊಳಿಸಿದೆ. ಜಿಎಸ್ಟಿ ದರ ಇಳಿಕೆಯಿಂದ ಈ ಹಣಕಾಸು ವರ್ಷದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಆಗುವ ಒಟ್ಟು ನಷ್ಟ 3,700 ಕೋಟಿ ರೂಪಾಯಿ ಮಾತ್ರ ಅಂತ ಹೇಳಿದೆ. ಜಿಎಸ್ಟಿಗೆ ಮಾಡಿರುವ ಸುಧಾರಣೆಗಳನ್ನ ರಚನಾತ್ಮಕ, ಇದು ತಾತ್ಕಾಲಿಕವಾದದ್ದು ಅಂತ ಪರಿಭಾವಿಸಬಾರದು. ಸುಮಾರು 295 ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ದರಗಳು ಕಡಿಮೆಯಾಗಲಿವೆ. ಹಲವು ವಸ್ತುಗಳು 5% ತೆರಿಗೆ ಸ್ಲ್ಯಾಬ್ಗೆ ಬರುತ್ತವೆ, ಇಲ್ಲವೇ ತೆರಿಗೆ ರಹಿತ ಕಕ್ಷೆಗೆ ಸೇರುತ್ತವೆ. ಇದು ಖಂಡಿತ ಗ್ರಾಹಕ ಬೆಲೆ ಸೂಚ್ಯಂಕ ಅಂದ್ರೆ ಸಿಪಿಐವನ್ನು ಗಮನಾರ್ಹ ಪ್ರಮಾಣದಲ್ಲಿ ಇಳಿಸಲಿದೆ ಅಂತ ವರದಿ ಅಂದಾಜು ಮಾಡಿದೆ. ಈ ಪ್ರಮಾಣ 25ರಿಂದ 30 ಬೇಸಿಸ್ ಪಾಯಿಂಟ್ಗಳಷ್ಟು ಇರುತ್ತೆ. ಸೇವಾ ವಲಯದಲ್ಲೂ ಗಮನದಲ್ಲಿ ಇಟ್ಟುಕೊಂಡು ಹೇಳುವುದಾದರೆ ಹಣದುಬ್ಬರದಲ್ಲಿ 2026-27ನೇ ಹಣಕಾಸು ವರ್ಷದಲ್ಲಿ ಇಳಿಕೆ ಪ್ರಮಾಣವು 65ರಿಂದ 75 ಬಿಪಿಎಸ್ ಪಾಯಿಂಟ್ಗಳಷ್ಟು ಕಡಿಮೆಯಾಗುತ್ತೆ.